ಮುಖ್ಯ ಬಾಗಿಲು ಯಾವಾಗಲೂ ಅಂದವಾಗಿ ಮತ್ತು ಸ್ವಚ್ಛವಾಗಿರಲಿ. 2 ಮನೆಯ ದ್ವಾರದಲ್ಲಿ ಯಾವುದೇ ನೆರಳು ಬೀಳದಂತೆ ನೋಡಿಕೊಳ್ಳಿ. 3 ಮನೆಯ ಬಾಗಿಲುಗಳು ಯಾವಾಗಲೂ ಒಳಮುಖವಾಗಿ ತೆರೆಯುವಂತಿರಲಿ, ಸಂಪತ್ತು ಒಳಗೆ ಬರಲು. 4 ಪ್ರತಿದಿನ ಬೆಳಿಗ್ಗೆ ಮುಖ್ಯ ದ್ವಾರಕ್ಕೆ ಅರಿಶಿನ ಕುಂಕುಮದಿಂದ ಪೂಜಿಸಿ. 5 ಮನೆಯ ಬಾಗಿಲಿನಲ್ಲಿ ತೊಂಗುಬಿದ್ದ, ಸಾಗಿಂಗ್ ಅಥವಾ ಮುರಿದ ವಸ್ತುಗಳನ್ನು ಇಡಬೇಡಿ. 6 ಮನೆಯೊಳಗೆ ಒಳಹೋಗುವ ಮಾರ್ಗ ಎಂದಿಗೂ ಕಿರಿದಾಗದಿರಲಿ. 7 ಪ್ರವೇಶ ದ್ವಾರದಲ್ಲಿ ಕಾಲಿಗೆ ಅಂಟಿರುವ ಮಣ್ಣನ್ನು ಒರೆಸಲು ದ್ವಾರಮಂಡಲ ಇರಿಸಿ. 8 ಮನೆಯ ಮುಖ್ಯ ಬಾಗಿಲು ಮತ್ತು ಹಿಂಬಾಗಿಲು ಒಂದೇ ನೇರದಲ್ಲಿ ಇರದಂತೆ ನೋಡಿಕೊಳ್ಳಿ. 9 ಮನೆಯ ಪ್ರವೇಶ ದ್ವಾರದ ಎದುರು ಗಣೇಶನ ಮೂರ್ತಿಯನ್ನು ಹೊರಮುಖವಾಗಿ ಇರಿಸಿ. 10 ಅಡುಗೆ ಮಾಡುವಾಗ ಅಗ್ನಿದೇವನನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸಿ. 11 ಅಡುಗೆಮನೆಯಲ್ಲಿ ಯಾವಾಗಲೂ ಅಕ್ಕಿ ಮತ್ತು ಬೇಳೆಯ ಪಾತ್ರೆ ತುಂಬಿರಲಿ. 12 ಮಲಗುವ ಮುನ್ನ ಎಲ್ಲ ಆಹಾರ ಧಾನ್ಯಗಳನ್ನು ಮುಚ್ಚಿಡಿ. 13 ಉಪ್ಪನ್ನು ನೆಲದ ಮೇಲಾಗಲಿ ಬಟ್ಟೆಯ ಮೇಲಾಗಲಿ ಚೆಲ್ಲಬೇಡಿ. 14 ಒಲೆ ಮತ್ತು ಸಿಂಕ್ ಒಂದಕ್ಕೊಂದು ಎದುರಾಗದಿರಲಿ. 15 ಹಾಲನ್ನು ಯಾವುದೇ ಕಾರಣಕ್ಕೂ ಬಿಸಿ ಮಾಡುವಾಗ ಉಕ್ಕಿ ಹೊರಗೆ ಚೆಲ್ಲಬೇಡಿ. 16 ಮನೆಯಲ್ಲಿ ಯಾರಾದರೂ ಹೊರಗೆ ಹೋಗುವಾಗ ಖಾಲಿ ಪಾತ್ರೆಯನ್ನು ನೋಡದಿರಲಿ. 17 ಪ್ರತಿ ಶನಿವಾರ ಒಂದು ಬಿಲ್ಲಿಪತ್ರೆಯನ್ನು ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. 18 ಹಣದ ಬೀರು, ತಿಜೋರಿಯ ಬಳಿ ಹಣದ ಚೀಲ ಅಥವಾ ಪೆಟ್ಟಿಗೆ ಇಡಿ. 19 ನಿಮ್ಮ ಆಭರಣಗಳು ಮತ್ತು ಹಣವನ್ನು ಒಂದೇ ಕಡೆ ಇಡುವುದನ್ನು ತಪ್ಪಿಸಿ. 20 ಖರ್ಚಿನ ಲೆಕ್ಕ ಬರೆಯಲು ಕೆಂಪು ಅಥವಾ ಹಳದಿ ಬಣ್ಣದ ಪುಸ್ತಕ ಬಳಸಿ. 21 ಯಾವುದೇ ಹಣದ ವ್ಯವಹಾರವನ್ನು ಸೂರ್ಯ ಮುಳುಗಿದ ನಂತರ ಮಾಡಬೇಡಿ. 22 ಮನೆಯಲ್ಲಿ ಮುರಿದ ಅಥವಾ ಬಿರುಕು ಬಿಟ್ಟ ನಾಣ್ಯಗಳನ್ನು ಇಡಬೇಡಿ. 23 ಯಾವುದೇ ಕಾರಣಕ್ಕೂ ಯಾರ ಮುಂದೆಯೂ ನಿಮ್ಮ ಸಂಪತ್ತಿನ ಬಗ್ಗೆ ಮಾತನಾಡಬೇಡಿ. 24 ಹೊಸ ವ್ಯವಹಾರ ಪ್ರಾರಂಭಿಸುವ ಮೊದಲು ಅನಾಥರಿಗೆ ಊಟ ನೀಡಿ.